ಹೈ, ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಚಿನ್ನ. ಹೌದು, ಕಳೆದ ಕೆಲ ದಿನಗಳಿಂದ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಫೆಬ್ರವರಿ 28ನೇ ತಾರೀಕು ಯುದ್ಧ ಪ್ರಾರಂಭವಾದಾಗಿನಿಂದ ಅಂದ್ರೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಆರಂಭ ಮಾಡ್ದಾಗಿಂದ ಮೊದಲ 2 ದಿನ ಬೆಲೆ ಭಾರಿ ಏರಿಕೆ ಆಗಿತ್ತು. ಆದ್ರೆ ಅಲ್ಲಿಂದಾಚೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 25,000 ರೂಪಾಯಿ ಕುಸಿದು ಬಿದ್ದಿದೆ. ಅಂದ್ರೆ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 25,000 ಕುಸಿದಿದೆ. ಯುದ್ಧ ನಡೀತಾ ಇದ್ರು ಬಂಗಾರದ ಬೆಲೆ ಇಷ್ಟೊಂದು ಕುಸಿಯಲು ಕಾರಣವೇನು? ಇದಕ್ಕೆ ಭವಿಷ್ಯದಲ್ಲಿ ಬೆಲೆ ಇನ್ನಷ್ಟು ಇಳಿಕೆ ಆಗತ್ತಾ ಅಥವಾ ಹೆಚ್ಚಾಗತ್ತಾ? ತಜ್ಞರು ಈ ಬಗ್ಗೆ ಹೇಳ್ತಿರೋದೇನು? ಇದೆಲ್ಲನೂ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಜ, ಯಾವುದೇ ಆಪತ್ತು ಬಂದಾಗ ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಲ್ಪಡೋದು ಚಿನ್ನ. ಆದ್ರೆ ಇತ್ತೀಚೆಗೆ ಹೂಡಿಕೆದಾರರು ಈ ಚಿನ್ನದ ಮೇಲೆ ಯಾಕೋ ಆಕರ್ಷಣೆ ಕಳೆದುಕೊಳ್ತಿರುವಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಬಂಗಾರದ ಬೆಲೆ ಸತತವಾಗಿ ಇಳಿಕೆ ಆಗ್ತಾನೆ ಇದೆ. ಜನಸಾಮಾನ್ಯರಿಗೆ ಇದು ಇನ್ನಷ್ಟು ಇಳಿಯುತ್ತಾ ಅಂತ ಪ್ರಶ್ನೆ ಕೂಡ ಮೂಡಿದೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಿಶ್ಚಿತತೆ ಅಥವಾ ಆರ್ಥಿಕ ಬಿಕ್ಕಟ್ಟು ಅಥವಾ ರಾಜಕೀಯ ಭೌಗೋಳಿಕತೆ ಉದ್ವಿಗ್ನತೆ ಅಥವಾ ಯಾವುದೇ ಯುದ್ಧ ಉಂಟಾದಾಗ ಚಿನ್ನದ ಮೇಲಿನ ಹೂಡಿಕೆ ಹೆಚ್ಚಾಗ್ತದೆ. ಅನಿಶ್ಚಿತತೆಯ ಸಮಯದಲ್ಲಿ ಇದು ಕೈ ಹಿಡಿಯುತ್ತೆ ಅಂತ ಜನರು ನಂಬ್ತಾರೆ. ಆದ್ರೆ ಈಗ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ತೀವ್ರ ಯುದ್ಧ ನಡೀತಾ ಇದ್ರು ಕೂಡ ಈಗ ಚಿನ್ನದ ಬೆಲೆ ಕಡಿಮೆ ಆಗ್ತಾನೆ ಇದೆ. ಇರಾನ್ ನೆರೆಯ ಗಲ್ಫ್ ರಾಷ್ಟ್ರಗಳ ಮೇಲೆ ಕೂಡ ದಾಳಿ ಮಾಡ್ತಾ ಇದೆ. ಇದರಿಂದ ತೈಲ ಪೂರೈಕೆಗೆ ವ್ಯತ್ಯಯ ಉಂಟಾಗಿದ್ದು ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಇಂಥ ಕಠಿಣ ಸಂದರ್ಭದಲ್ಲೂ ಕೂಡ ಚಿನ್ನದ ಬೆಲೆ ಸತತವಾಗಿ ಕುಸಿತಾ ಇರೋದು ಎಲ್ಲರನ್ನ ಒಂಥರ ಆಶ್ಚರ್ಯಕ್ಕೀಡು ಮಾಡಿದೆ ಅಂತಂದ್ರೆ ತಪ್ಪಾಗಲ್ಲ. ನೀವು ಸಾಮಾನ್ಯವಾಗಿ ಚಿನ್ನದ ಬೆಲೆ ಗಮನಿಸೋದಾದ್ರೆ ಮಾರ್ಚ್ 1ನೇ ತಾರೀಕು 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ 10 ಗ್ರಾಮ್ಗೆ 1,73,090 ಇತ್ತು. ಆದ್ರೆ ಈಗ ಅದೇ 10 ಗ್ರಾಮ್ಗೆ ಅಪರಂಜಿ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,45,000 ಆಸುಪಾಸಿಗೆ ಬಂದ್ ನಿಂತಿದೆ. ಅಂದ್ರೆ ಕೇವಲ 20 ದಿನಗಳಲ್ಲಿ ಬರೋಬ್ಬರಿ 25,000 ರೂಪಾಯಿಗೂ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಇನ್ನು 22 ಕ್ಯಾರೆಟ್ ಚಿನ್ನ ಕೂಡ ಮಾರ್ಚ್ 1ನೇ ತಾರೀಕು 1,58,000 ಇದ್ದಿದ್ದು ಈಗ 1,33,000 ರೂಪಾಯಿಗೆ ಬಂದ್ ನಿಂತಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪಾಟ್ ಗೋಲ್ಡ್ ದರ ಒಂದು ಹಂತದಲ್ಲಿ $5,400 ತಲುಪಿತ್ತು. ಈಗ ಅದು $4,500 ಗಿಂತ ಕೆಳಗೆ ಬಂದಿದೆ. ಅಂದ್ರೆ ಕಳೆದ 14 ವರ್ಷಗಳಲ್ಲಿ ಒಂದೇ ವಾರದಲ್ಲಿ ಚಿನ್ನದ ಬೆಲೆ 10% ಕುಸಿದಿರೋದು ಇದೇ ಮೊದಲು ಅಂತ ಹೇಳ್ಬೋದು. ಈಗ ಮೇನ್ ಟಾಪಿಕ್ ಬರೋಣ. ಬಂಗಾರದ ಬೆಲೆ ಇಷ್ಟು ಇಳಿತಾ ಇರೋದು ಯಾಕೆ? ಅದು ಈ ಯುದ್ಧದ ಮಧ್ಯದಲ್ಲಿ ಬಂಗಾರದ ಬೆಲೆ ದಿಢೀರ್ ಅಂತ ಕುಸಿತಾ ಇರೋದು ಯಾಕೆ ಅನ್ನೋದು ಎಲ್ಲರ ತಲೆಯಲ್ಲಿರೋ ಪ್ರಶ್ನೆ. ಮೊದಲನೇದು, US$ ಬಲಗೊಳ್ತಾ ಇರೋದು. ಅಂದ್ರೆ ಹೂಡಿಕೆದಾರರು ಈಗ ಚಿನ್ನಕ್ಕಿಂತ ಡಾಲರ್ ಮೇಲೆ ಹೆಚ್ಚು ಹೂಡಿಕೆ ಮಾಡ್ತಾ ಇದ್ದಾರೆ. ಡಾಲರ್ ಮೌಲ್ಯ ಹೆಚ್ಚಾದಾಗ ಇತರ ಕರೆನ್ಸಿಗಳಲ್ಲಿ ಚಿನ್ನ ಖರೀದಿಸೋದು ದುಬಾರಿ ಆಗುತ್ತೆ. ಇದರಿಂದ ಬೇಡಿಕೆ ಕುಸಿತಾ ಇದೆ. ಇನ್ನು ಎರಡನೇದು, ಫೆಡ್ ಬಡ್ಡಿ ದರಗಳು. ಫೆಡ್ ಬಡ್ಡಿ ದರಗಳನ್ನ ಇಳಿಸದೆ ಸ್ಥಿರವಾಗಿಟ್ಟಿರೋದು ಚಿನ್ನದ ಬೇಡಿಕೆಯನ್ನ ತಗ್ಗಿಸಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಹಣದುಬ್ಬರ ಹೆಚ್ಚಾಗುವ ಭೀತಿಯಿಂದ ಫೆಡ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಬಡ್ಡಿ ದರ ಹೆಚ್ಚಿಸುವ ಸುಳಿವು ನೀಡಿದೆ. ಬಡ್ಡಿ ದರ ಹೆಚ್ಚಾದ್ರೆ ಚಿನ್ನದ ಬೆಲೆ ಇನ್ನಷ್ಟು ಕುಸಿತ ಕೂಡ ಆಗಬಹುದು. ಇನ್ನು ಮೂರನೇದು, ನಗದು ಲಭ್ಯತೆ ಅಂತಂದ್ರೆ ಲಿಕ್ವಿಡಿಟಿ. ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟಾದಾಗ ಹೂಡಿಕೆದಾರರು ಲಾಭ ಮಾಡ್ಕೊಳ್ಬೇಕು ಅಥವಾ ನಷ್ಟ ಸರಿದೂಗಿಸಬೇಕು ಅಂತ ಚಿನ್ನವನ್ನ ಮಾರಿ ಹಣವನ್ನ ಕೈಗಿಟ್ಕೊಳ್ತಾರೆ. ಇದು ಮಾರುಕಟ್ಟೆಯಲ್ಲಿ ಚಿನ್ನದ ಪೂರೈಕೆ ಹೆಚ್ಚಿಸಿ ಬೆಲೆ ಇಳಿಕೆಗೆ ಕಾರಣ ಆಗ್ತದೆ. ಇನ್ನು ನಾಲ್ಕನೇದು, ತೈಲ ಮಾರುಕಟ್ಟೆಯಲ್ಲಿ ಕೊರತೆ. ಯುದ್ಧದ ಕಾರಣದಿಂದಾಗಿ ತೈಲ ಪೂರೈಕೆಗೆ ಧಕ್ಕೆಯಾಗಿ ಬೆಲೆ ಏರ್ತಾ ಇದೆ. ಹೀಗಾಗಿ ಹೂಡಿಕೆದಾರರು ತಮ್ಮ ಹಣವನ್ನ ತೈಲ ಮಾರುಕಟ್ಟೆಯತ್ತ ತಿರುಗಿಸ್ತಾ ಇದ್ದಾರೆ. ಈಗ ಮತ್ತೊಂದು ಮುಖ್ಯವಾದಂತ ಪ್ರಶ್ನೆ ಅಂದ್ರೆ ಚಿನ್ನದ ಬೆಲೆ ಇನ್ನೂ ಕೂಡ ಇಳಿಯತ್ತಾ ಅಥವಾ ಹೆಚ್ಚಾಗತ್ತಾ ಅಂತ ಅನ್ನೋದು. ಸರಳವಾಗಿ ಹೇಳ್ಬೇಕು ಅಂತ ಅಂದ್ರೆ ಅಮೆರಿಕದ ಡಾಲರ್ ಮೌಲ್ಯ, ಫೆಡ್ ಬಡ್ಡಿ ದರ ಮತ್ತು ಹೂಡಿಕೆದಾರರ ಧೋರಣೆಗಳೇ ಚಿನ್ನದ ಬೆಲೆಯನ್ನ ನಿರ್ಧರಿಸ್ತದೆ. ಯುದ್ಧ ಇನ್ನೂ ತೀವ್ರಗೊಂಡ್ರೆ ಚಿನ್ನದ ಬೆಲೆ ಮತ್ತೆ ಏರುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾರೆ. ಆದ್ರೆ ಡಾಲರ್ ಇದೇ ರೀತಿ ಬಲವಾಗಿದ್ರೆ ಮತ್ತು ಫೆಡ್ ಬಡ್ಡಿ ದರಗಳನ್ನ ಹೆಚ್ಚಿಸಿದ್ರೆ ಚಿನ್ನದ ಬೆಲೆ ಮೇಲೆ ಮತ್ತೆ ಒತ್ತಡ ಮುಂದುವರಿಯಲು ಬೆಲೆ ಇನ್ನೂ ಸ್ವಲ್ಪ ತಗ್ಗಬಹುದು ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಒಟ್ನಲ್ಲಿ ಏನೇ ಹೇಳಿ, ಚಿನ್ನ ಬೆಳ್ಳಿ ಬೆಲೆ ಅಂತೂ ಸದ್ಯದ ಮಟ್ಟಿಗೆ ಭಾರಿ ಕುಸಿತ ಕಂಡಿದೆ. ಇದು ದಾಖಲೆಯ ಮಟ್ಟದ ಕುಸಿತ ಅಂತಾನೆ ಹೇಳ್ಬಹುದು. ಆದ್ರೆ ಈಗ ಖರೀದಿ ಮಾಡೋರ್ಗೆ ಇದೊಂಥರ ಬೆಸ್ಟ್ ಟೈಮ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ತಜ್ಞರು ಹೇಳ್ತಾರೆ ಇದು ತಾತ್ಕಾಲಿಕ ಕುಸಿತ ಅಷ್ಟೇ ಅಂತ. ಅವ್ರು ಹೇಳೋದು ಏನಿದ್ರು ಈ ಲಾಂಗ್ ಟರ್ಮ್ ಹೂಡಿಕೆ ಮಾಡೋರಿಗೆ ಇದು ಬೆಸ್ಟ್ ಟೈಮ್. ಅವರು
ತಮ್ಮ ಹತ್ರ ಇರುವಂತಹ ಹಣವನ್ನ ಇಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಭರ್ಜರಿ ಲಾಭ ಪಡಿಬಹುದು. ಹಾಗೆ ಈ ಮದುವೆಗೆ ಅಥವಾ ಹಬ್ಬಗಳಿಗೆ ಒಡವೆ ಮಾಡಿಸೋ ಪ್ಲಾನ್ ಇರೋರ್ಗೂ ಕೂಡ ಇದು ಬೆಸ್ಟ್ ಟೈಮ್. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇನ್ನೇನಿದ್ರು ಕಡಿಮೆ ಆಗೋದಾದ್ರೆ ಮತ್ತೊಂದು 500,000 ಕಡಿಮೆ ಆಗ್ಬೋದು ಹೊರತು ಹೆಚ್ಚಾಗತ್ತೆ ಅಂತ ಅಂದ್ರೆ ಮತ್ತೆ ಚಿನ್ನದ ಬೆಲೆ ಆಕಾಶ ಮುಟ್ಟೋದಂತೂ ಪಕ್ಕ. ಸೊ ಹಾಗಾಗಿ ನೀವು ಕೂಡ ಏನಾದ್ರೂ ಹೂಡಿಕೆ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಅಥವಾ ಒಡವೆ ಖರೀದಿಸಬೇಕು ಅನ್ನೋ ಏನಾದ್ರೂ ಪ್ಲಾನ್ ಇದ್ರೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.